ನಮಸ್ಕಾರ ಸ್ನೇಹಿತರೆ, ಸ್ವಾಗತ ನಿಮ್ಮ ಪ್ರಿಯ ಯೂಟ್ಯೂಬ್ ಚಾನೆಲ್ಗೆ. ಇಂದು ನಾವು ನಿಮ್ಮನ್ನು ಕರೆದುಕೊಂಡು ಹೋಗುತ್ತಿರುವುದು ನಿಸರ್ಗ, ನಂಬಿಕೆ ಮತ್ತು ಶಾಂತಿ ಒಂದಾಗಿ ಬೆರೆಸಿರುವ ಬೆಟ್ಟದ ಭೈರವೇಶ್ವರ ಎಂಬ ಅದ್ಭುತ ಕ್ಷೇತ್ರಕ್ಕೆ. ಹಸಿರು ಕಾಡುಗಳು, ತಣ್ಣನೆಯ ಗಾಳಿ, ಬೆಟ್ಟದ ಮೇಲೆ ಹರಡುವ ಮಂಜಿನ ಹೊದಿಕೆ, ಈ ಮಾರ್ಗದಲ್ಲೇ ಮನಸ್ಸಿಗೆ ಒಂದು ಅಲೌಕಿಕ ಅನುಭವ ಶುರುವಾಗುತ್ತದೆ. ಬೆಟ್ಟದ ಶಿಖರದ ಮೇಲೆ ನೆಲೆಸಿರುವ ಈ ಭೈರವೇಶ್ವರ ಸ್ವಾಮಿ ದೇವಾಲಯ ಶಿವನ ಭೈರವ ರೂಪಕ್ಕೆ ಸಮರ್ಪಿತವಾದ ಪವಿತ್ರ ಸ್ಥಳ. ಸ್ಥಳೀಯ ಜನರ ನಂಬಿಕೆಯಂತೆ ಭೈರವೇಶ್ವರನು ಈ ಪ್ರದೇಶವನ್ನು ರಕ್ಷಿಸುವ ದೇವರಾಗಿದ್ದು ಭಕ್ತರ ಸಂಕಟಗಳನ್ನು ನಿವಾರಿಸುತ್ತಾನೆ ಎಂಬ ಅಪಾರ ವಿಶ್ವಾಸವಿದೆ. ಪ್ರಯಾಣದ ಅನುಭವ. ಇಲ್ಲಿಗೆ ಹೋಗುವ ದಾರಿ ಸಣ್ಣ ಕಿರಿದಾದ ರಸ್ತೆಗಳಿಂದ ಆರಂಭವಾಗಿ ಹಂತ ಹಂತವಾಗಿ ಬೆಟ್ಟದತ್ತ ಸಾಗುತ್ತದೆ. ಪ್ರತಿ ತಿರುವಿನಲ್ಲೂ ನಮಗೆ ಕಾಣಿಸುವುದು ಹಸಿರಿನ ಲೋಕ, ಹಕ್ಕಿಗಳ ಕಲರವ ಮತ್ತು ನಿಸರ್ಗದ ಮೌನ ಮಾತುಗಳು. ಕೆಲವೆಡೆ ಟ್ರೆಕ್ಕಿಂಗ್ ಅನುಭವವೂ ಸಿಗುತ್ತದೆ. ಇದು ಯುವಕರಿಗೂ ನಿಸರ್ಗಪ್ರಿಯರಿಗೂ ಒಂದು ಮರೆಯಲಾಗದ ಅನುಭವ. ಪೂಜೆ ಮತ್ತು ಆಚರಣೆ. ಬೆಳಗಿನ ಪೂಜೆ ಸಮಯದಲ್ಲಿ ದೇವಾಲಯದ ವಾತಾವರಣ ತುಂಬ ಶಾಂತವಾಗಿರುತ್ತದೆ. ಘಂಟೆಯ ನಾದ, ಮಂತ್ರಗಳ ಪ್ರತಿಧ್ವನಿ, ಧೂಪದ ಪರಿಮಳ ಎಲ್ಲವೂ ಸೇರಿ ಮನಸ್ಸಿಗೆ ಅಪಾರ ನೆಮ್ಮದಿ ಕೊಡುತ್ತದೆ. ವಿಶೇಷ ದಿನಗಳಲ್ಲಿ ಮತ್ತು ಜಾತ್ರೆ ಸಮಯದಲ್ಲಿ ದೂರದೂರಿನಿಂದ ಭಕ್ತರು ಆಗಮಿಸುತ್ತಾರೆ. ನಿಸರ್ಗದ ಸೌಂದರ್ಯ. ದೇವಾಲಯದ ಸುತ್ತಲೂ ಹರಡಿರುವ ನಿಸರ್ಗ ಇಲ್ಲಿ ಬಂದವರನ್ನು ಮಂತ್ರಮುಗ್ಧಗೊಳಿಸುತ್ತದೆ. ಮೇಲಿನಿಂದ ನೋಡಿದಾಗ ಕೆಳಗಿನ ಹಳ್ಳಿ, ಹೊಲಗಳು ಮತ್ತು ಬೆಟ್ಟಗಳ ಸರಣಿ ಇವೆಲ್ಲವೂ ಒಂದು ಚಿತ್ರಕಲೆಯಂತಿದೆ. ಫೋಟೋಗ್ರಫಿ ಮತ್ತು ವಿಡಿಯೋ ಮಾಡುವವರಿಗೆ ಇದು ಸ್ವರ್ಗದಂತೆ ಅನುಭವ. ಅಂತಿಮ ಮಾತು. ಸ್ನೇಹಿತರೆ, ಬೆಟ್ಟದ ಭೈರವೇಶ್ವರ ಒಂದು ಪ್ರವಾಸ ಸ್ಥಳ ಮಾತ್ರವಲ್ಲ, ಇದು ಭಕ್ತಿ, ನಿಸರ್ಗ ಮತ್ತು ಶಾಂತಿಯ ಸಂಗಮ. ಒಮ್ಮೆ ಇಲ್ಲಿ ಬಂದರೆ ಮತ್ತೆ ಮತ್ತೆ ಬರಬೇಕೆನ್ನಿಸುವ ಸ್ಥಳ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಮತ್ತೆ ಭೇಟಿಯಾಗೋಣ ಹೊಸ ಪ್ರವಾಸ ಕಥೆಯೊಂದಿಗೆ. ನಮಸ್ಕಾರ.